Hi everyone, before starting the video, I wanted to test your brain. ಸ್ಕ್ರೀನ್ ಮೇಲೆ ಒಂದು ಟೆಕ್ಸ್ಟ್ ಹಾಕ್ತೀನಿ, ಜೊತೆಗೆ ಒಂದು ಆಡಿಯೋ ಪ್ಲೇ ಮಾಡ್ತೀನಿ. ಇದಿಷ್ಟು ಪೂರ್ತಿ ಇಂಗ್ಲಿಷ್ನಲ್ಲಿ ಇರುತ್ತೆ. ಗಮನ ಕೊಟ್ಟು ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. There is a Chinese doctor, and he runs out of his office to deal with a crying child. The little girl has dislocated her elbow, and he walks along, quickly resets it, and all of a sudden snaps it back into position. The wee girl is too busy crying to even notice, and he pulls out a treat for her, and as she goes to grab it, he begins to tease her, and then eventually places the treat inside her grasp on the arm that was dislocated. The girl is completely shocked that she can hold on to it and almost shakes her head in disbelief as the doctor gives her a quick tickle on the cheek. ಕೇಳಿಸ್ಕೊಂಡ್ರೆ ಕ್ಲಿಯರ್ ಆಗಿ ಏನಾದರೂ ವಿಜುವಲೈಸೇಷನ್ ಆಯ್ತಾ? ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಯ್ತಾ? ಇವಾಗ ಸೇಮ್ ಥಿಂಗ್ ವಿಡಿಯೋನಲ್ಲಿ ಪ್ಲೇ ಮಾಡ್ತೀನಿ ನೋಡಿ. ವಿಡಿಯೋ ನೋಡಿದ್ರಾ? ಈ ವಿಡಿಯೋಗಿಂತ ಮುಂಚೆ ಫಸ್ಟ್ ಆಡಿಯೋ ಪ್ಲೇ ಮಾಡಿದ್ರಲ್ಲ, ಅದರಲ್ಲಿ ಕರೆಕ್ಟಾಗಿ ಆ ಪದಗಳು ನಿಮಗೆ ಅರ್ಥ ಆಗಿದ್ರೆ ನಿಮ್ಗೊಂದು ಇಮ್ಯಾಜಿನೇಷನ್ ಬಂದಿರುತ್ತೆ. ನಿಮಗೆ ವಿಜುವಲೈಸ್ ಕ್ಲಿಯರ್ ಆಗಿ ಆಗಿದ್ರೆ ಎಸ್ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿ. ಇಲ್ಲ ಏನು ಕ್ಲಿಯರ್ ಆಗಿ ಆಗಿಲ್ಲ ಅಂತಂದ್ರೆ ಕಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇವಾಗ ನಾನು ಹೇಳಿರೋದನ್ನ ನೀವು ಪ್ರೊಕ್ರಾಸ್ಟಿನೇಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮರ್ತು ಹೋಗ್ತೀರಾ. ಸೊ ಈ ವಿಡಿಯೋನ ಈಗಲೇ ಪಾಸ್ ಮಾಡಿ ಕಮೆಂಟ್ ಹಾಕಿ. ಓಕೆ, ಇವಾಗ ಈ ವಿಡಿಯೋ ಟಾಪಿಕ್ಕಿಗೆ ಹೋಗೋದಕ್ಕೂ ಮುಂಚೆ ಪ್ರೀವಿಯಸ್ ವಿಡಿಯೋನಲ್ಲಿ ಇವ್ರನ್ನ ರೆಕಗ್ನೈಸ್ ಮಾಡಬೇಕಾಗಿದೆ, ನೀವು ಅಬ್ಸರ್ವ್ ಮಾಡಬೇಕಾಗಿದೆ ಅಂತ ಹೇಳಿದ್ದೆ. ಇವಾಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ನಮ್ಮೆಲ್ಲರ ಇತಿಹಾಸದ ಹಳೆಯ ಶತ್ರು. ವೆಲ್ಕಮಿಂಗ್ ಅವರ್ ಫಸ್ಟ್ ಅಬ್ಬಬ್ಬಬ್ಬಬ್ಬ, ಏನು ಎಂಟ್ರಿ ಇಲ್ವಾ? ಈ ಮಹಾಪ್ರಭು ಹೆಸರು ಡಿಸೈರ್ ಅಥವಾ ಆಸೆ ಅಂತ. ಇವಾಗ ನಾನು ನಿಮ್ಮ ಹತ್ರ ಬಂದು ನಿಮ್ಮ ಲೈಫಲ್ಲಿ ಏನೇನು ಆಸೆಗಳಿದೆ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ? ಬೇಸ್ಡ್ ಆನ್ ಜನರಲಿ ಹೇಳೋ ಥರ ಆದರೆ ಏಜ್ ಪ್ರಕಾರ ಒಂದೆಡೆ ಮಕ್ಕಳಿಗೆ ಬೊಂಬೆಗಳು ಇಷ್ಟವಾದರೆ ಮತ್ತೊಂದೆಡೆ ವಯಸ್ಸಿಗೆ ಬಂದ ಹುಡುಗನು ಪಪ್ಪ ಬೈಕ್ ಕೊಡ್ಸಿ ಪಪ್ಪ ಎಂದು ಕೇಳಬಹುದೇನೋ. ಹೀಗೆ ಹೋದಲ್ಲಿ ಮುಂದೊಂದಿನ ಅವನಿಗೆ ನಿರ್ದಿಷ್ಟವಾದ ಪ್ರೊಫೆಷನ್ ಚೂಸ್ ಮಾಡೋ ಆಸೆಯು ಹುಟ್ಟಬಹುದು. ಹಾಗೆ ಯಾರೋ ಒಬ್ರು ಇಷ್ಟ ಆಗಿ ಅವರನ್ನೇ ಲೈಫ್ ಪಾರ್ಟ್ನರ್ ಆಗಿ ಮಾಡ್ಕೊಳ್ಳೋ ಆಸೆ ಕೂಡ ಹುಟ್ಟಬಹುದು. ಯಾರಿಗೆ ಗೊತ್ತು ಅಲ್ವಾ? ಈ ಥರ ನೀವು ಎಷ್ಟು ಬೇಕಾದ್ರೂ ಆಸೆಗಳು ಇಟ್ಕೋಬಹುದು. ಆಸೆ ಪಡೋದಕ್ಕೆ ಯಾರ ಪರ್ಮಿಷನ್ ಅಗತ್ಯ ಇದೆ ಅಲ್ವಾ? ಇವಾಗ ಆ ಮಗು ಒಂದು ಬೊಂಬೆ ಇಷ್ಟಪಡ್ತಲ್ಲ, ಆ ಬೊಂಬೆ ಇಷ್ಟಪಡೋದ್ರಿಂದ ಆ ಮಗು ದೊಡ್ಡವನಾಗಿ ಲೈಫ್ ಪಾರ್ಟ್ನರ್ ಚೂಸ್ ಮಾಡೋವರೆಗೂ ಆ ಕಂಪ್ಲೀಟ್ ಟೈಮ್ ಲೈನ್ ಎಲ್ಲ ಒಂದು ಕಡೆ ಹಾಕಿ ಈ ಟೈಮ್ ಲೈನ್ ಲೇಯರ್ನ ಕೆಟಗರಿ 1 ಅಂತ ಡಿಫೈನ್ ಮಾಡೋಣ. ಇವಾಗ ಈ ಸ್ಟೆಪ್ಪಿಂದ ಒಂದೇ ಒಂದು ಸ್ಟೆಪ್ ಕೆಳಗಡೆ ಇಳಿದು ಈ ಲೇಯರ್ನ ಕೆಟಗರಿ 0 ಅಂತ ಇಡೋಣ. ಈ ಕೆಟಗರಿಲಿ ನೀವಿನ್ನೂ ಹುಟ್ಟೇ ಇಲ್ಲ. ಈ ಕೆಟಗರಿಲಿ ನಿಮ್ಮ ಪೇರೆಂಟ್ಸ್ ಮತ್ತು ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾರೆ. ಸೊ ನೀವು ಹುಟ್ಟೋಕ್ಕೂ ಮುಂಚೆ ಮೋಸ್ಟ್ ಆಫ್ ಆಲ್ ಪೇರೆಂಟ್ಸ್ ಗೊತ್ತಾಗಿಯೋ ಅಥವಾ ಗೊತ್ತಿಲ್ಲದೆಯೋ ಏನಾದರೂ ಒಂದು ವಿಷಸ್ ಇಟ್ಕೊಂಡಿರ್ತಾರ, ಏನಾದರೂ ಒಂದು ನಿಮಗೋಸ್ಕರ ವಿಷಸ್ ಇಟ್ಕೊಂಡಿರ್ತಾರ, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರ. ನನ್ನ ಮಗ ಹಾಗಾಗಬೇಕು, ನನ್ನ ಮಗಳು ಹೀಗಾಗಬೇಕು ಅಂತ. ಸೊ ನೀವು ಹುಟ್ಟೋಕೆ ಮುಂಚೆ ನಿಮ್ಮ ಬದಲಾಗಿ ಆಲ್ರೆಡಿ ಒಂದು ಎಕ್ಸ್ಪೆಕ್ಟೇಷನ್ಸ್ ಲಿಸ್ಟೇ ಜನ್ರೇಟ್ ಆಗೋಗಿದೆ. ಇದೆಲ್ಲ ನಿಮಗೆ ಡಿಫರೆಂಟ್ ಎಕ್ಸ್ಪೆಕ್ಟೇಷನ್ಸ್ ಆಗಿದೆ. ನಿಮಗೆ ಚಾಯ್ಸ್ ಮಾಡಬೇಕು ಅನ್ನೋ ಆಪ್ಷನ್ನೇ ಇಲ್ಲ. ಯಾಕೆಂದರೆ ನೀವು ಹುಟ್ಟಿದ್ರಲ್ಲೋ ಚಾಯ್ಸ್ ಅನ್ನೋ ಆಪ್ಷನ್ ನಿಮಗೆ ಸಿಗೋದು. ನೀವು ಹುಟ್ಟೇ ಇಲ್ಲ, ಆಲ್ರೆಡಿ ಯಾರೋ ನಿಮ್ಮ ಹಣೆ ಬರ ಹೇಗಿರಬೇಕು ಅಂತ ಲಿಸ್ಟ್ ಮಾಡಿ ಆಗೋಗ್ಬಿಟ್ಟಿದೆ. ಇವಾಗ ಈ ವಿಚಾರನ ಒಂದು ಅನಾಲಜಿ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಕಣ್ಮುಂದೆ ಇಲ್ಲೊಂದು ಇಮೇಜ್ ಕಾಣ್ತಿದ್ಯಾ? ಆ ಇಮೇಜ್ನಲ್ಲಿ ಕೆಲವು ಬೆರಳುಗಳಿದೆ. ಆ ಬೆರಳುಗಳಲ್ಲಿ ದಾರ ಕೂಡ ಇದೆ. ಅದು ಏನನ್ನೋ ಹಿಡ್ಕೊಂಡಿದೆ. ಹಾಗೆ ಇಲ್ಲೊಂದು ಟ್ರೆಡ್ಮಿಲ್ ಕೂಡ ಇದೆ. ಅದ್ರ ಮೇಲೆ ಸ್ವಲ್ಪ ಜನಗಳು ಕೂಡ ನಿಂತಿದ್ದಾರೆ. ಅಲ್ಲಲ್ಲಿ ಕೆಲವು ಟೆಕ್ಸ್ಟ್ ಕೂಡ ಕಾಣ್ತಿದೆ. ಫಸ್ಟ್ ಇವಾಗ ಈ ಟ್ರೆಡ್ಮಿಲಿಂದ ಬರೋಣ. ಈ ಟ್ರೆಡ್ಮಿಲ್ ಹೇಗಂತ ನಿಮಗೆ ಗೊತ್ತಲ್ವಾ? ಅದು ನಿಂತಿದ್ದ ಜಾಗದಲ್ಲಿ ತಿರುಗ್ತಾನೆ ಇರುತ್ತೆ. ಸೊ ಫಿಕ್ಸ್ಡ್ ಆಗಿರುತ್ತೆ, ಏನು ಚೇಂಜ್ ಆಗಲ್ಲ, ಅಲ್ಲೇ ತಿರುಗ್ತಾನೆ ಇರುತ್ತೆ. ಅದಕ್ಕಾಗಿ ಇದನ್ನ ಸಿಸ್ಟಮ್ ಅಥವಾ ಫಿಕ್ಸ್ಡ್ ಡಿಸೈರ್ಸ್ ಅಂತ ಕರಿತೀನಿ. ಈ ಫಿಕ್ಸ್ಡ್ ಡಿಸೈರ್ಸ್ ಎಲ್ಲ ಇನ್ಹೆರಿಟೆಡ್ ಡಿಸೈರ್ಸ್. ಅಂದರೆ ನಿಮ್ಮ ಪೇರೆಂಟ್ಸಿಂದ ನೀವೇನು ಮಾಡಬೇಕು ಅನ್ನೋದು ಒತ್ತಾಯಪೂರ್ವಕವಾಗಿ ತುಂಬಿರೋ ಆಸೆಗಳು. ಐ ರಿಪೀಟ್, ನಿಮ್ಮಲ್ಲಿ ತುಂಬಿರೋ ಆಸೆಗಳು, ನಿಮ್ಮಿಂದ ಹುಟ್ಟಿರೋ ಆಸೆಗಳಲ್ಲ, ನಿಮ್ಮಲ್ಲಿ ತುಂಬಿರೋ ಆಸೆಗಳು. ಸೊ ಇದು ಫಿಕ್ಸ್. ಈ ಪಾತ್ ಕಂಪ್ಲೀಟ್ ಸೆಟ್ಟಾಗಿ ಹೋಗ್ಬಿಟ್ಟಿದೆ. ನೀವು ಹುಟ್ಟಿದಾಗ್ಲಿಂದ ನಿಮಗೊಂದು ಮಗು ಹುಟ್ಟೋವರೆಗೂ ಎಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಈ ಫಿಕ್ಸ್ ಮಾಡಿರೋದನ್ನೇ ನಾನು ಸಿಸ್ಟಮ್ ಅಥವಾ ಫಿಕ್ಸ್ಡ್ ಡಿಸೈರ್ಸ್ ಅಂತ ಕರಿತೀನಿ.
ಈ ಫಿಕ್ಸ್ಡ್ ಡಿಸೈರ್ಸ್ ಅಥವಾ ಫಿಕ್ಸ್ ಮಾಡಿರೋ ನಿಮಗೋಸ್ಕರ ಫಿಕ್ಸ್ ಮಾಡಿರೋ ಆಸೆಗಳಿದೆಯಲ್ಲ, ಅದನ್ನು ಫೇಸಸ್ ಅಥವಾ ಭಾಗಗಳಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫೇಸ್ 1 ಎಂಟ್ರಿ ಇಂಟು ಲೈಫ್ ಸಿಸ್ಟಮ್. ಇದರ ಮೂಲ ಆಧಾರ ನಿಮ್ಮ ಜನನ, ನಿಮ್ಮ ಫ್ಯಾಮಿಲಿ, ಹಾಗೆ ದ ಗ್ರೇಟ್ ಸೊಸೈಟಿ. ಆಹಾ ಎಂತಹ ಸುಮಧುರವಾದ ಗಾನ. ಕೇಳುತ್ತಾ ಕೇಳುತ್ತಾ ಈ ಕಿವಿಗೆ ಇಂಪಾದರೆ ಕಣ್ಣಿಗೆ ತಂಪಾಯಿತು. ಆ ತಾಯಿಯ ನಿಷ್ಕಲ್ಮಶ ಮನಸ್ಸಿನ ಪ್ರೀತಿ, ಹಾಗೆ ಆ ಮುದ್ದು ಮಗುವಿನಲ್ಲಿನ ಮುಗ್ಧತೆ, ಎಂತಹ ಸುಂದರ ಕ್ಷಣಗಳು ಅಲ್ವಾ. ಅದ್ರಲ್ಲಿ ಮೇನ್ ಎಂಟ್ರಿನೇ ಆಗಿಲ್ವಲ್ಲ, ಸೊಸೈಟಿ ಎಂಟ್ರಿ ಆಗಬೇಕು. ನಂದೊಂದಿರಲಿ ನಂದಲ್ದಿರಲಿ ಅಂತ ಎಂಟ್ರಿ ಆಗ್ತಾರೆ. ಲೊಳ್ಳಿ ಲೊಳ್ಳಿ ಸುಕುಮಾರ, ಲೊಳ್ಳಿ ಮುದ್ದು ಬಂಗಾರ ಅಂತ ಹೇಳ್ಕೊಂಡು ಬಾಯಿಗೊಂದು ಲಾಲಿಪಾಪ್ ಇಟ್ಟು ಕಿವಿ ಮೇಲೊಂದು ಲಾಲ್ ಭಾಗೆ ಇಟ್ರು. ಅಷ್ಟೇ ಅಲ್ಲದೆ ಲಾಲ್ ಬಾಗ್ನಲ್ಲಿ ಮೊದಲೇ ಹೂವು ಬೆಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮ ಕಿವಿಗಿಡೋದಕ್ಕೆ. ಏನ ಯಾಕೆ ಕೇಳ್ತೀರಾ? ಅಬ್ಬಬ್ಬಬ್ಬಬ್ಬ, ವಿಧ ವಿಧವಾದ ಹೂಗಳು, ರಮಣೀಯವಾದ ಹೂಗಳು. ಒಂದು ಹೂವು ಜಾತಿ ಹೇಳೋದೇನು, ಇನ್ನೊಂದು ಹೂವು ಧರ್ಮ ಹೇಳೋದೇನು, ಇನ್ನೊಂದು ಹೂವು ಸ್ಟೇಟಸ್ ಹೇಳೋದೇನೋ, ಇನ್ನೊಂದು ಹೂವು ಮರ್ಯಾದೆ ಹೇಳೋದೇನೋ. ಅಬ್ಬಾ, ಸಿಕ್ಕಾಪಟ್ಟೆ ರೆಪ್ಯುಟೇಷನ್ಸ್. ಇಷ್ಟೆಲ್ಲ ರೆಡಿ ಮಾಡಿ ನಿಮ್ಗೊಂದು ಸೀಲ್ ಹೊಡೆದು ಐಡೆಂಟಿಟಿ ಇವರೇ ಫಿಕ್ಸ್ ಮಾಡಿಬಿಡ್ತಾರೆ. ಇವಾಗ ನೀವೊಂದು ಸಪ್ರೇಟ್ ಇಂಡಿವಿಜುವಲ್ ಅಲ್ಲ, ನಿಮ್ಮ ಫ್ಯಾಮಿಲಿ ಇಮೇಜ್ನ ಕ್ಯಾರಿ ಮಾಡೋ ದೊಡ್ಡ ಕ್ಯಾರಿಯರೇ ಆಗೋಗ್ಬಿಟ್ರಿ. ಇಷ್ಟೆಲ್ಲ ಮಾಡಿ ಫೈನಲ್ ಆಗಿ ನಿಮ್ಗೊಂದು ಹೆಸರಿಟ್ರು. ಇಲ್ಲಿಗೆ ಫೇಸ್ 1 ಸಮಾಪ್ತಿ. ಫೇಸ್ 2 ಡಿಸಿಪ್ಲಿನಿಂಗ್ ಆ್ಯಂಡ್ ಕಂಡೀಷನಿಂಗ್. ಇವಾಗ ಮಗು ಬೆಳೆದು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗುತ್ತೆ. ನೀನು ಹೀಗೆ ಇರಬೇಕು, ಹೀಗೆ ಬಿಹೇವ್ ಮಾಡಬೇಕು, ಹೇಳಿದ ಸುಮ್ಮನೆ ಬಾಯಿ ಮುಚ್ಕೊಂಡು ಕೇಳಬೇಕು, ಹೇಳಿದ ರೂಲ್ಸ್ ಫಾಲೋ ಮಾಡಬೇಕು, ಅಷ್ಟೇ. ಇಲ್ಲಿ ಆ ಮಗು ಪೇರೆಂಟ್ಸ್ ಹೇಳ್ದಂಗೆ ಕೇಳ್ಕೊಂಡು ಒಬಿಡಿಯಂಟ್ ಆ್ಯಂಡ್ ಡಿಸಿಪ್ಲಿನ್ಡ್ ಆಗಿದ್ರೆ ಅದಕ್ಕೆ ರಿವಾರ್ಡ್ ಸಿಗುತ್ತೆ. ವಾಪಸ್ ಅದು ಕ್ವಶನ್ ಮಾಡ್ತೋ ಇಲ್ಲ ಏನಾದರೂ ಕೇಳ್ತೋ ಮುಗ್ದೇ ಹೋಯ್ತು, ಹೊಡೆದೋ ಬೈದೋ ಏನಾದರೂ ಒಂದು ಮಾಡಿ ಅದ್ರ ಬಾಯಿ ಮುಚ್ಚಿಸ್ಬಿಡ್ತಾರೆ. ಇವಾಗ ಮಗುಗೆ ಯಾವುದೇ ವಿಚಾರ ಬಂದರೂ ಪೇರೆಂಟ್ಸ್ ಆಗಲಿ ಎಲ್ಡರ್ಸ್ಗಳಾಗಲಿ ಬರೀ ಹ್ಞೂ 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 ಅನ್ನೋದಷ್ಟೇ ಫೀಡಾಗಿ ಹೋಗುತ್ತೆ. ಇಲ್ಲ ಅಂತ ಹೇಳಿದರೆ ಮುಗ್ದೇ ಹೋಯ್ತು. ಎಲ್ಲಿ ಡೇಂಜರ್ ಸಿಚುವೇಶನ್ಸಿಗೆ ಹಾಕೊಂತೀನೋ ಅನ್ನೋ ಭಯ ಶುರುವಾಗುತ್ತೆ. ಎಲ್ಲಿ ಬೈತಾರೋ, ಎಲ್ಲಿ ಮಾತಾಡ್ಸಲ್ವೋ ಅನ್ನೋ ಇನ್ಸೆಕ್ಯೂರಿಟೀಸ್ ಬರುತ್ತೆ. ಆ ಮಗು ತನ್ನ ಬುದ್ಧಿ ಉಪಯೋಗಿಸಿ ಪ್ರಶ್ನೆ ಮಾಡೋ ಧೈರ್ಯನೇ ಕಳ್ಕೊಂಡ್ಬಿಟ್ಟಿದೆ. ಇವಾಗ ಅದಕ್ಕೆ ಪ್ರಶ್ನೆ ಮಾಡೋ ರೀತಿ ಕೂಡ ಗೊತ್ತಿಲ್ಲ. ಏನೇ ಹೇಳಿದ್ರು ಹ್ಞೂ ಹೌದು ಅಷ್ಟೇ. ನೋಡಿ, ಕಂಪ್ಲೀಟ್ ಎಕ್ಸ್ಟರ್ನಲ್ ಅಥಾರಿಟಿ ಮೇಲೆ ಡಿಪೆಂಡ್ ಆಗಿರೋ ಸಂದರ್ಭ ಸೃಷ್ಟಿ ಆಗೋಗಿದೆ ಆಲ್ರೆಡಿ. ಇಲ್ಲಿ ಆ ಮಗು ಬ್ರೈನ್ ಸಂಪೂರ್ಣ ಕುರುಡಾಗಿದೆ. ಒಬ್ರು ಹೇಳಿದ್ದು ಫಾಲೋ ಮಾಡಬೇಕು ಅನ್ನೋದಷ್ಟೇ ಕಲಿತೆ ಹೊರತು ತನ್ನ ಬುದ್ಧಿ ಶಕ್ತಿ ಉಪಯೋಗಿಸಿ ಸ್ವಂತ ತಿಳ್ಕೊಳ್ಳೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದೆ ಪೂರ್ತಿ. ಫೇಸ್ 3 ಕಂಪ್ಯಾರಿಸನ್ ಅಂಡ್ ವ್ಯಾಲಿಡೇಷನ್. ಇತ್ತೀಚೆಗೆ ಈ ವಿಚಾರ ಸ್ವಲ್ಪ ಟ್ರೆಂಡಿಂಗ್ನಲ್ಲಿದೆ. ಪ್ರತಿ ಮಗು ಕೂಡ ಡಿಫರೆಂಟ್, ಅದರದ್ದೇ ಆದಂತಹ ಸ್ಪೆಷಾಲಿಟಿ ಆ್ಯಂಡ್ ಇಂಡಿವಿಜುವಾಲಿಟಿ ಇರುತ್ತೆ ಅಂತ. ಸೊ ಈ ಫೇಸ್ನಲ್ಲಿ ಏನಾಗುತ್ತೆ, ನೀನು ಎಲ್ಲರಿಗಿಂತ ಬೆಟರ್ ಆಗಿರಬೇಕು ಅನ್ನೋ ಮೈಂಡ್ ಸೆಟ್ ತುಂಬ್ತಾರೆ. ನೀನು 100ಗೆ 100 ಮಾರ್ಕ್ಸೇ ತೆಗಿಬೇಕು, ಎಲ್ಲದರಲ್ಲೂ ಫಸ್ಟ್ ರ್ಯಾಂಕ್ ಬರಬೇಕು, ಎಲ್ಲರೂ ನಿನ್ನ ರೆಕಗ್ನೈಸ್ ಮಾಡಬೇಕು ಅನ್ನೋದನ್ನು ಆ ಮಗು ತಲೆಯಲ್ಲಿ ದಿನೇ 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 ಫೀಡ್ ಮಾಡ್ತಾ ಹೋಗ್ತಾರೆ. ಈ ಎಕ್ಸ್ಟರ್ನಲ್ ಫೀಡಿಂದ ಆ ಮಗುಗೆ ಯಾವ ವಿಚಾರದಲ್ಲಿ ತಾನು ಗುಡ್ ಇದ್ದೀನಿ ಅನ್ನೋದು ಗೊತ್ತೇ ಆಗಲ್ಲ. ಇಲ್ಲಿ ಸೆಲ್ಫ್ ವರ್ತ್ ಅನ್ನೋದು ಕಂಪ್ಲೀಟ್ ಎಕ್ಸ್ಟರ್ನಲ್ ಆಗೋಗಿದೆ. ಮತ್ತೊಬ್ಬರ ಜೊತೆ ಕಂಪೇರ್ ಮಾಡಿ ಮಾಡಿ ತನ್ನ ರಿಯಲ್ ಐಡೆಂಟಿಟಿನೇ ಕಳ್ಕೊಂಡಿದೆ. ಬೇರೆಯವರು ಯಾವ ಥರ ನೋಡ್ತಾರೆ ನಿನ್ನ ಅನ್ನೋದ್ರಿಂದನೇ ನಿನ್ನ ವ್ಯಾಲ್ಯೂ ಡಿಸೈಡ್ ಆಗೋದು ಅನ್ನೋದನ್ನ ಆ ಮಗು ತಲೆಯಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಸೊಸೈಟಿ ಕ್ಲಾಪ್ಸ್ ಮಾಡ್ತಾ ಯು ಆರ್ ಸಕ್ಸಸ್ಫುಲ್, ಸೊಸೈಟಿ ಕ್ರಿಟಿಸೈಸ್ ಮಾಡ್ತಾ ಯು ಆರ್ ಫೇಲ್ಯೂರ್. ಹೊರಗಿನ ಜನಕ್ಕೋಸ್ಕರನೇ ಬಾಳಬೇಕು ನಾವು, ಹೊರಗಿನ ಜನ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನಿನಗೂ ಸಹ ಸ್ಯಾಟಿಸ್ಫ್ಯಾಕ್ಷನ್ ಆದ ಹಾಗೆ ಅನ್ನೋ ಥರ ಮಾಡ್ತಾರೆ. ಇದೆಲ್ಲದರಿಂದ ಆ ಮಗುಗೆ ತನ್ನೊಳಗಿಂದ ಒಂದು ಭಯ ಹುಡ್ತಾ ಹೋಗುತ್ತೆ, ಗೊತ್ತಿಲ್ಲದೆ ಒಂದು ಭಯ ಹುಡ್ತಾ ಹೋಗುತ್ತೆ. ಅಯ್ಯೋ ಅವಮಾನವಾದರೆ ಏನಪ್ಪ ಮಾಡೋದು, ಅಯ್ಯೋ ಮರ್ಯಾದೆ ಹೋದರೆ, ಅಯ್ಯೋ ನಾನು ಬೇರೆಯವ್ರಿಗಿಂತ ಕಮ್ಮಿ ಅಂತ ತಿಳ್ಕೊಂಬಿಟ್ರೆ ಅವರು ಏನು ಮಾಡೋದು, ಇದಕ್ಕೆಲ್ಲ ಅವ್ರು ಈ ಥರ ಅನ್ಕೊತಾರೆ, ಅವ್ರು ಆ ಥರ ಅನ್ಕೊತಾರೆ, ಏನಪ್ಪ ಮಾಡೋದು ಅನ್ನೋ ಭಯ. ಮುಂದೆ ಬಂದು ಮಾತಾಡೋ ಧೈರ್ಯ ಕಳ್ಕೊಂಡು, ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋ ಶಕ್ತಿ ಕಳ್ಕೊಂಡು, ಬರೀ ಬೇರೆಯವ್ರಿಗಿಂತ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅನ್ನೋ ಪರ್ಫಾರ್ಮೆನ್ಸ್ ಬೇಸ್ಡ್ ಥಿಂಕಿಂಗ್ ಫೀಡ್ ಆಗ್ತಾ ಹೋಗಿದೆ. ಇದೇ ರೀತಿ ಆ ಮಗು ಮೈಂಡ್ ಕಂಪ್ಲೀಟ್ ವೈರ್ ಆಗೋಗ್ಬಿಟ್ಟಿದೆ.